ಹಾಯ್ ರೀ, ನಮಸ್ತೆ ಎಲ್ಲರಿಗೂ. ನಿನ್ನೆ ನಮ್ಮ ಪಪ್ಪಾರ್ದು 1ನೇ ವರ್ಷದ ಪುಣ್ಯತಿಥಿ ಇತ್ತು ರೀ. ನಿನ್ನೆಗೆ ಅಂದ್ರೆ January 11th 2025 ಅವ್ರು ತೀರ್ಕೊಂಡಿದ್ರು. ಸೊ ಎಕ್ಸಾಕ್ಟ್ಲಿ 1 year ಆಯ್ತು ರೀ. ಕೆಲವೊಂದು ಕಡೆ ಎಲ್ಲ 1 ತಿಂಗಳು ಮೊದಲ ಇಲ್ಲ 10 days ಮೊದಲ ಈ ಥರ ಮಾಡ್ತಾರೋ ಅವ್ರು 1ನೇ ವರ್ಷದ ಪುಣ್ಯತಿಥಿ. ಬಟ್ ನಾವು ಸೇಮ್ ಡೇನ ಮಾಡಿದ್ದೀವಿ ರೀ. ನಮ್ಮ ಕಡೆ ಎಲ್ಲ ಜಾಸ್ತಿ ಸೇಮ್ ಡೇನ ಮಾಡ್ತಾರೆ ರೀ. ಆಮೇಲೆ ಅವ್ರಿಗೆ ಇಷ್ಟ ಆಗಿದ್ದು ಫ್ರೂಟ್ಸಾ, ಡ್ರೈ ಫ್ರೂಟ್ಸಾ, ಸ್ವೀಟ್ಸಾ, ಆಮೇಲೆ ಅಡುಗೆ ಎಲ್ಲ ಮಾಡಿದ್ರು. ಅದ್ರ ಜೊತೆ ಅವ್ರಿಗೆ ಇಷ್ಟ ಆಗಿದ್ದು ಎಲ್ಲಡ್ಕಿನೂ ಇಟ್ಟಿದ್ದು ರೀ. ನಮ್ಮ ಪಪ್ಪಾರು ಹುಬ್ಳಿ ಕಡೆ ಅವ್ರಿ, ಅವ್ರಿಗೆ ಎಲ್ಲಿ ಅಡಿಕೆ ಅಂದ್ರೆ ಭಾಳ ಇಷ್ಟ ರೀ. ಅವ್ರು ಸಣ್ಣವ್ರು ಇದ್ದಂಗಿಂದನೂ ಎಲ್ಲಡ್ಕಿ ತಿಂತಾರಂತ. ಸೊ ಅದಕ್ಕೆ ಅದನ್ನೆಲ್ಲ ಇಟ್ಟಿದ್ದು ನಾವು. ಆಮೇಲೆ ಬೆಳಿಗ್ಗೆನ ಇವ್ರು ಬಂದಿರಿ, ನಿರುಪಾದಿ ಬಂದಿರು. ಆಮೇಲೆ ಸ್ವಾಮಿಗಳು ಬಂದಿರ್ರಿ. ಸೊ ಸ್ವಾಮಿಗಳೆಲ್ಲ ಬಂದು ನಿರುಪಾದೆಲ್ಲ ಬಂದು ಅವ್ರಿಗೆ ಅಂದ್ರೆ ಅವ್ರು ತೀರ್ಕೊಂಡಾಗ ಅವರ ಬಂದಿರಿ. ಏನೇನು ಕಾರ್ಯ ಇರ್ತೈತೆ ಅದನ್ನೆಲ್ಲ ಮಾಡಿಕೊಡಕ್ಕೆ ನಿನ್ನೆನೋ ಅವರ ಬಂದಿರ್ರಿ. ಆಮೇಲೆ ಬಂದು ಪಂಚಾಮೃತ ಅಭಿಷೇಕ ಎಲ್ಲ ಮಾಡಕ್ಕೆ ಹೇಳಿದ್ರಿ ನಮಗೆ ರೀ. ಇವ್ರೇ ರೀ ಸ್ವಾಮಿಗಳು ರೀ. ಇಲ್ಲಿ ಯಾರಿಗೆ ಏನಾದರೂ ಅಂದ್ರೆ ತೀರ್ಕೊಂಡ್ರೆ ಅವರೆಲ್ಲ ಬಂದು ಮಾಡಿಕೊಡ್ತಾರೆ ರೀ. ಸೊ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಪಂಚಾಮೃತದಾಗ ಹಾಲು, ಆಮೇಲೆ ಮೊಸರ, ತುಪ್ಪ, ಆಮೇಲೆ ಸಕ್ರೆ, ಜೇನುತುಪ್ಪ ಎಲ್ಲ ಹಾಕಿ ಕೊಟ್ಟೆ ಅವ್ರಿಗೆ. 5 ಥರದ್ದೆಲ್ಲ ಮಾಡಿಕೊಟ್ಟೆ. ಪಂಚಾಮೃತ ಅಭಿಷೇಕ ಮಾಡಿದ್ರಿ ಅವರು. ಅಭಿಷೇಕ ಮಾಡಿ ಬಿಲ್ಪತ್ರಿ ಆಮೇಲೆ ಹೂವು ಅದು ಎಲ್ಲ ಏರಿಸಿದ್ರಿ. ಏರಿಸಿ ಧೂಪ ಹಾಕಕ್ಕೆ ಹೇಳಿರಿ. ಅಂದ್ರೆ ಪ್ರತಿ ವರ್ಷನೂ ಧೂಪ ಹಾಕ್ಬೇಕಂತ. ಸೊ ಧೂಪ ಅಂತಂದ್ರೆ ಲೋಬಾನ್ ಅಂತಾರಲ್ರಿ ಅದ ರೀ. ಸೊ ಎಲ್ಲ ಅಭಿಷೇಕ ಅದು ಮಾಡಿ ಲೋಬಾನೆಲ್ಲ ಹಾಕಿಸಿ ಕೊಟ್ಟು ಹೋದ್ರಿ. ಹಿಂದೆ ಕುಂತಾರಲ್ರಿ ಅವ್ರು ನಿರುಪಾದಿರಿ ಕಂಪಲ್ಸರಿ. ಅವರು ಮತ್ತೆ ಇವರು ಬರತಾರೆ ಎಲ್ಲೇ